ಮೊನ್ನೆ ಪುತ್ತೂರಿನಲ್ಲಿ ನಡೆದಂತಹ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಮಾಡಿದಂಥ ಪ್ರತಿಭಟನೆಯಲ್ಲಿ ಪೊಲೀಸರ ಮೇಲೆ ಕೈ ಮಾಡಿ ಅವರ ವಿರುದ್ಧ ಅವ್ಯಾಚ ಶಬ್ದಗಳಿಂದ ಬೈದಂತಹ ಸಂಜೀವ ಮಠಂದರ್, ಮಾಜಿ ಶಾಸಕರಾದಂತಹ ಸಂಜೀವ ಮಠಂದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು SDP ಇವತ್ತಿಂದ ಆಗ್ರಹಿಸ್ತಾ ಇದ್ದೇವೆ. ಈ ರೀತಿಯ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸುವಂತಹ ಇಂತಹ ಕಾರ್ಯಕ್ರಮವನ್ನು BJP ಮತ್ತು ಅವರ ಪಟಾಳಗಳು ಮಾಡ್ತಾ ಇದ್ದಾರೆ. ಪುತ್ತೂರನ್ನು ಕೋಮುದುಲ್ಲೂರಲ್ಲಿ ನೋಡ್ತಾ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಕಿಡಿ ಹಚ್ಚುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. SDP ಪುತ್ತೂರು ಇದನ್ನು ಖಂಡಿಸ್ತೇವೆ. SP ಮತ್ತು DSP ಮತ್ತು ಪುತ್ತೂರಿನ ಇನ್ಸ್ಪೆಕ್ಟರ್ ಮನವಿ ಮಾಡ್ತಾ ಇದ್ದೇನೆ. ಸಂಜೀವ ಮಠದನ್ನು ಕೂಡಲೇ ಬಂಧಿಸಬೇಕು. ಅವರ ಮೇಲೆ ಏನು ಕಾನೂನು ಕ್ರಮ ತಾವು ಕೈಗೊಳ್ಳಬೇಕು ಅಂತೇಳಿ ನಾನು ಈ ಮೂಲಕ ನಾನು ಅವರಿಗೆ ವಿನಂತಿಸ್ತಾ ಇದ್ದೇನೆ. ಮೊನ್ನೆ ಕರ್ನಾಟಕ ಹಕೀಮ್ ಎಂಬವರು ಯಾವುದೋ ಒಂದು ವಿಚಾರದಲ್ಲಿ ಕಾಂಗ್ರೆಸ್ಸಿನೊಳಗೆ ವಿಮರ್ಶಿಸಿದ್ದಾಗ ಅವರ ವಿರುದ್ಧ ಕೇಸ್ ಕೊಟ್ಟಂತಹ ಕೃಷ್ಣ ಪ್ರಸಾದ್ ಅಲ್ವಾ ಇರ್ಬೋದು ಅಲ್ಲ ಬೇರೆ ರೀತಿಯ ನಾಯಕರಿರ್ಬೋದು, ಕೊಟ್ಟು ಅವರನ್ನು ಕೇಸ್ ಅವರ ಮೇಲೆ FIR ಮಾಡಿಸಿದ್ದಾರೆ. ಅದೇ ರೀತಿ ನಿನ್ನೆ ಅವರ ಲೀಡರ್ ಆದಂಥ D.K. ಶಿವಕುಮಾರ್ ಅವರ ಮೇಲೆ ಅವರು ಪ್ರತಿಭಟನೆ ಮಾಡಿ ಪ್ರತಿಕ್ರಿಯೆಯನ್ನು ದಯಿಸಿದಾಗ ಯಾವುದೇ ರೀತಿಯ ಪ್ರತಿಕ್ರಿಯೆ ಈ ಲೀಡರ್ಗಳಿಂದ ಬಂದಿಲ್ಲ. ಅದು ಯಾವ ತಾರತಮ್ಯ? ಅದನ್ನು ಅವರು ಕೂಡಲೇ ತಿಳಿಸಬೇಕು ಜನರಿಗೆ, ಯಾವ ರೀತಿ ಅವರ ಮನಸ್ಥಿತಿ ಇದೆ ಅಂತೇಳಿ ಕ್ಲಿಯರಾಗಿ ಜನರಿಗೆ ತಿಳಿಸಬೇಕು. ಮತ್ತು ಪುತ್ತೂರಿನಲ್ಲಿರುವಂತಹ ಕಾಂಗ್ರೆಸ್ ಅದು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲಾಗಿರ್ತದೆ ಇರುವುದು, ಎರಡು ದೋಣಿಯಲ್ಲಿ ಪಯಣಿಸುವಂಥ